ಎಲ್ಲರಿಗೂ ನಮಸ್ಕಾರ. ಈಗ ನಾನು ಓದಲು ಕೈಗೆತ್ತಿಕೊಂಡಿರುವ ಕಥೆಯ ಹೆಸರು ಕರುಣಾಳು ಬಾ ಬೆಳಕೆ. ಇದು ಮಯೂರ ಮಾಸಪತ್ರಿಕೆಯಲ್ಲಿ 1993ರಲ್ಲಿ ಪ್ರಕಟಗೊಂಡಿತ್ತು. ಈ ಕತೆ ಆರದಿರಲಿ ಬೆಳಕು ಎಂಬ ನನ್ನ ಕಥಾ ಸಂಕಲನದಲ್ಲಿ ಪ್ರಕಟಗೊಂಡಿದೆ. ಮೊದಲು ಕತೆ ಓದುತ್ತೇನೆ, ನಂತರ ಇದರ ಬಗ್ಗೆ ಕೊಂಚ ಮಾತು. ಎಲ್ಲ ಪ್ಯಾಕಿಂಗ್ ಆಯ್ತೇನೆ. ರೂಮ್ ಒಳಗೆ ಬಂದ ಅಮ್ಮನತ್ತ ನೋಡಿದೆ. ಏನೋ ಸಂಕಟ. ಇವರನ್ನೆಲ್ಲ ಬಿಟ್ಟು ಬಹುದೂರದ ಬೇರೆ ಯಾವುದೋ ದೇಶಕ್ಕೆ ಹೋಗಬೇಕೇ? ಕೈಯಲ್ಲಿದ್ದ ಒಡವೆಯ ಪೆಟ್ಟಿಗೆಯನ್ನು ಹಾಸಿಗೆಯ ಮೇಲೆ ಹಾಕಿದೆ. ನೋಡು, ಎಲ್ಲ ಬೆಡ್ಡಿನ ಮೇಲೆ ಹಾಕಿದ್ದೇನೆ. ಅವನ್ನೆಲ್ಲ ಸೂಟ್ಕೇಸಿನೊಳಗೆ ಹಾಕಬೇಕು. ಅಯ್ಯೋ ಹೋಗಮ್ಮ, ಹೋಗಕ್ಕೆ ಬೇಜಾರು. ಅಮ್ಮನ ಬಳಿ ಸಾಗಿ ಅವಳ ಕೊರಳ ಸುತ್ತ ಕೈ ಹಾಕಿ ಅವಳ ಎದೆಯಲ್ಲಿ ಮುಖವಿಟ್ಟೆ. ಬರಲು ತಯಾರಿದ್ದ ಕಂಬನಿಯನ್ನು ತುಟಿ ಕಚ್ಚಿ ತಡೆದೆ. ಹುಚ್ಚಿ, ಹೋಗೋವರೆಗೂ ಅಷ್ಟೇ. ಹೋಗಿ ಪ್ರದೀಪನ್ನು ಸೇರಿದ ಮೇಲೆ ನನಗೆ ಫೋನ್ ಮಾಡ್ತೀಯೋ ಇಲ್ವೋ? ತಡೆ ಹಿಡಿದಿದ್ದ ಕಂಬನಿ ಸುರಿದು ಅಮ್ಮನ ಸೆರಗು ತೊಯ್ಯಿಸಿತು. ಛೀ ಹುಚ್ಚಿ, ಅಳಬಾರ್ದು. ನೋಡಿಲ್ಲಿ. ಅಮ್ಮ ಸುಮ್ಮನೆ ನನ್ನ ತಲೆಗೂದಲಲ್ಲಿ ಕೈ ಆಡಿಸಿದಳು. ಅವಳ ದನಿಯು ಭಾರವಾಗಿತ್ತು. ಎಷ್ಟು ಹೊತ್ತು ಹಾಗೇ ನಿಂತಿದ್ದೆವೋ ದೇವರೇ ಬಲ್ಲ. ಅಣ್ಣ ಬಂದಾಗಲೇ ಎಚ್ಚರ. ಏನಮ್ಮ ನೀನು? ಮಮತಾ, ಅತ್ತು ಅಮ್ಮಂಗೆ ಬೇಜಾರು ಮಾಡಬೇಡ. ಅಮ್ಮ, ಅವಳಿಗೆ ಧೈರ್ಯ ಹೇಳೋದು ಬಿಟ್ಟು ಇದೇನು ನೀನು? 30 ವರ್ಷದ ಹಿಂದೆ ಅಪ್ಪನ್ನ ಸೇರಕ್ಕೆ ಇಂಗ್ಲೆಂಡಿಗೆ ಒಬ್ಬಳೇ ಹೋಗಿದ್ದೆ ಅಲ್ವಾ ನೀನು? ಮಮತಾ ಡಬಲ್ ಗ್ರ್ಯಾಜುಯೇಟು. ಅವಳಿಗೆ ಎಂಥದ್ದು ಹೆದರಿಕೆ? ಇಬ್ಬರನ್ನು ಸೇರಿಸಿ ಗದರಿಸಿದ. ಸಾಮಾನು ಕಟ್ಟಲು ಸಹಾಯ ಮಾಡಲಾ? ಬಾಯಿ ತೆಗೆದು ಕುಳಿತಿದ್ದ ಸೂಟ್ಕೇಸಿಗೆ ಮಂಚದ ಮೇಲಿದ್ದ ಬಟ್ಟೆಗಳನ್ನೆಲ್ಲ ತುರುಕತೊಡಗಿದ. ಅಯ್ಯೋ ಬೇಡ್ವೋ, ನಾನೇ ತುಂಬಿಕೊಳ್ತೀನಿ. ಅಯ್ಯೋ ಅಯ್ಯೋ, ನೋಡಮ್ಮ ಹೇಗೆ ಕಿತ್ತಾಕ್ತಾ ಇದ್ದಾನೆ. ಛೀ, ನಿಂಗೆ ಹೇಳೇನು ಪ್ರಯೋಜನ? ಅತ್ತಿಗೆ ಎಲ್ಲಿದ್ದೀರಾ? ಬಂದು ನೋಡಿ ನಿಮ್ಮ ಗಂಡನ್ನ. ಆಹಾಹಾ, ನನ್ನ ಗಂಡನ್ನ ನಾನು ನೋಡಿದ್ದೀನಿ. ಗಂಡನ್ನ ನೋಡೋಕ್ಕೆ ಹಾರಿ ಹೋಗೋಳನ್ನ ನೋಡೋಕ್ಕೆ ಬಂದಿರೋದು. ನಳಿನಿ ಅತ್ತಿಗೆ ಬಂದು ನನ್ನ ಕಿವಿ ಹಿಂಡಿದರು. ನೋಡ್ದ್ಯಮ್ಮ, ಬಟ್ಟೆ ಕಿತ್ತಾಕಿದ್ದು ಅಣ್ಣ, ಅತ್ತಿಗೆ ಕಿವಿ ಹಿಂಡ್ತಾ ಇರೋದು ನನಗೆ. ಇದ್ಯಾವ ನ್ಯಾಯ ಅಮ್ಮ? ಹಾಗೆ ಕಣೆ, ಗಂಡ ಹೆಂಡತಿ ಯಾವತ್ತಿದ್ರೂ ಒಂದೇ. ನೀನು ಪ್ರದೀಪನ ಜೊತೆ ಬಾ, ಆಗ ನೀನು ಏನು ಮಾಡಿದ್ರು ಅವನ ಸಪೋರ್ಟ್ ಇರುತ್ತೆ, ಅವನು ಏನು ಮಾಡಿದ್ರು ನೀನು ಸಪೋರ್ಟ್ ಮಾಡ್ತೀಯ. ಅವನೇನು ಮಾಡಿದರೂ ಸಪೋರ್ಟ್ ಮಾಡೋ ಅಂಥ ಮೂರ್ಖಳು ನಾನಲ್ಲ. ಮುಖ ಊದಿಸಿದೆ. ನೋಡೋಣಮ್ಮ, ಆ ದಿನವೂ ದೂರ ಇಲ್ಲ. ಅತ್ತಿಗೆ ನಕ್ಕರು. ಅವರ ಕೆನ್ನೆ ಮೇಲೆ ಬಿದ್ದ ಗುಳಿಗಳನ್ನೇ ದಿಟ್ಟಿಸಿದೆ. ಅಣ್ಣ ಆ ಗುಳಿಗಳೊಳಗೆ ಬಿದ್ದಿರಬೇಕು. ಅಣ್ಣನತ್ತ ತಿರುಗಿದೆ. ಅವನು ಅತ್ತಿಗೆಯತ್ತಲೇ ನೋಡುತ್ತಿದ್ದ. ಅತ್ತಿಗೆ, ನಿಮ್ಮ ಗಂಡನ್ನು ನನ್ನ ರೂಮಿನಿಂದ ಕರೆದುಕೊಂಡು ಹೋಗಿ. ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಹೆಲ್ಪ್ ಮಾಡ್ತೀನಿ ರೀ. ಈ ರೋಡ್ ಕೊನೆಯಲ್ಲಿರೋ ಐಸ್ ಕ್ರೀಮ್ ಸ್ಟಾಲ್ನಲ್ಲಿ ಸ್ಟ್ರಾಬೆರಿ ಐಸ್ ಕ್ರೀಮ್ ತೊಗೊಂಡು ಬರೋಣ ಬನ್ನಿ. ಓಕೆ, ಸರಿ, ಹೋಗೋಣ ನಡಿ. ನಳಿನಿಯ ಭುಜ ಬಳಸಿ ಹೊರ ನಡೆದ ಅಣ್ಣ ರವೀಂದ್ರನನ್ನೇ ದಿಟ್ಟಿಸಿದೆ. ಪ್ರದೀಪ ಕೂಡ ನನ್ನ ಹಿಂದೆ ಹೀಗೆ ತಿರುಗುವರೆ? ನನ್ನಾಸೆಗೆ ಹೀಗೆ ಬೆಲೆ ನೀಡುವರೆ? ಮಂಚದ ಪಕ್ಕವಿದ್ದ ಪ್ರದೀಪನ ಫೋಟೋ ದಿಟ್ಟಿಸಿದೆ. ಕನ್ನಡಕದ ಹಿಂದಿದ್ದ ಕಣ್ಣಿನ ಭಾವವೇ ಅರ್ಥವಾಗಲಿಲ್ಲ. ಆದರೂ ಆ ಫೋಟೋ ದಿಟ್ಟಿಸಿ ನೋಡಲು ಮುಜುಗುರವೆನ್ನಿಸಿತು. ಅಬ್ಬಾ, ಎಷ್ಟು ಅಲ್ಪ ಪರಿಚಯ, ಆದರೂ ಎಷ್ಟು ಗಾಢ ಬಂಧನ. ಮದುವೆಯಾಗಿ 8 ದಿವಸ ಜೊತೆಗಿದ್ದವೇನೋ ಅಷ್ಟೇ. ಅವನು ಹೊರಟು ಹೋದ. ಹತ್ತಿರ 2 ವರ್ಷವಾಗುತ್ತಾ ಬಂತು ಮದುವೆಯಾಗಿ. ಈಗ ಅವನನ್ನು ಸೇರಲು ಹೋಗುತ್ತಿದ್ದೇನೆ. ಅಬ್ಬಾ, ಈ ವೀಸಾ ಸಿಗುವುದು ಎಷ್ಟು ಕಷ್ಟ. ಅವನ ನೆನಪೇ ಮಸುಕಾಗಿದೆ. ಯಾರೋ ಅಪರಿಚಿತನ ಬಳಿಗೆ ಹೋಗುತ್ತಿರುವ ಭಾವನೆ. ಹೆದರಿಕೆಯಾಗುತ್ತಿದೆ. 2 ಸೂಟ್ಕೇಸ್ ಭರ್ತಿಯಾಯಿತು. ಹೊಸದಾಗಿ ತಂದಿದ್ದ ದೊಡ್ಡ ಕಿಟ್ ಬ್ಯಾಗು ಹುಳಿಪುಡಿ, ಸಾರಿನ ಪುಡಿ, ಚಟ್ನಿ ಪುಡಿ, ಹಪ್ಪಳ, ಸಂಡಿಗೆ ಎಲ್ಲವನ್ನೂ ತನ್ನ ಹೊಟ್ಟೆಗೆ ತುಂಬಿಸಿಕೊಂಡು ಉಬ್ಬಿ ಒಂದು ಮೂಲೆಯಲ್ಲಿ ನಿಂತಿತ್ತು. ಅದರ ಬಳಿಯೇ ಸೂಟ್ಕೇಸ್ ತೆಗೆದುಕೊಂಡು ಹೋಗಿ ಇಟ್ಟೆ. ವೀಣೆಯದೊಂದು ದೊಡ್ಡ ಬಾಕ್ಸ್.
ಅಮ್ಮ ವೀಣೆಯನ್ನು ಆಗಲೇ ಅದರಲ್ಲಿ ಹಾಕಿಟ್ಟಿದ್ದಳು. ಅದನ್ನು ಹೊರತೆಗೆದು ಮುಂದಿಟ್ಟುಕೊಂಡು ಕುಳಿತೆ. ಅದೇಕೋ ಪ್ರದೀಪನಲ್ಲಿಗೆ ಹೋಗುವ ಉತ್ಸಾಹವೇ ಇಲ್ಲ. ಮದುವೆಯಾದ ಮೇಲೆ ಅವನೊಂದಿಗೆ ಕಳೆದ ಆ 8-10 ದಿನಗಳ ನೆನಪು ಹೆದರಿಕೆಯನ್ನುಂಟು ಮಾಡುತ್ತದೆ. ಎಲ್ಲ ಗಂಡಸರು ಹಾಗೆಯೋ ಅಥವಾ ಇವನು ಮಾತ್ರ ಹಾಗೋ? ನಾನು ನ್ಯೂಜೆರ್ಸಿಗೆ ಹೋದ ಮೇಲೆ ಅವನು ಹೇಗೆ ವರ್ತಿಸಬಹುದು? ಬೇಜಾರು. ತೀರಾ ನಾಚಿಕೆ ಹೇಸಿಕೆ ಇಲ್ಲದೆ, ಜೊತೆಗೆ ಒಂದು ಮಾತಿಲ್ಲ, ಕತೆ ಇಲ್ಲ. ಯಾವಾಗಲೂ ನನ್ನ ಮೈಮೇಲೆ ಕಣ್ಣು ಕೈ. ಹೀಗೆಲ್ಲ ನೆಗೆಟಿವ್ ಆಗೇ ಯೋಚಿಸುತ್ತಿರಬಾರದು. ವೀಣೆಯ ತಂತಿಯ ಮೇಲೆ ಕೈಯಾಡಿಸಿದೆ. ನನಗರಿವಿಲ್ಲದೆ ನನ್ನ ನೆಚ್ಚಿನ ಹಾಡನ್ನು ನುಡಿಸಿದವು ನನ್ನ ಬೆರಳುಗಳು. ಕರುಣಾಳು ಬಾ ಬೆಳಕೆ, ಮುಸುಕಿದೀ ಮಬ್ಬಿನಲಿ. ನ್ಯೂಜೆರ್ಸಿಯ ಏರ್ಪೋರ್ಟಿನಲ್ಲಿ ಇಳಿದಾಗ ಮೈಮನಸ್ಸುಗಳೆರಡೂ ಜೋಮುಗಟ್ಟಿತ್ತು. ಅಲ್ಪ ಪರಿಚಿತನಾದರೂ ಈ ಎಲ್ಲ ಅಪರಿಚಿತರ ನಡುವೆ ಪ್ರದೀಪನಿಗಾಗಿ ಆರಿಸಿತು ನನ್ನ ಕಂಗಳು. ಈ ದೊಡ್ಡ ದೇಶದಲ್ಲಿ ಪ್ರದೀಪನೊಬ್ಬನನ್ನು ಬಿಟ್ಟು ಬೇರೆ ಯಾರೂ ನನಗೆ ಗೊತ್ತಿಲ್ಲ ಎಂಬ ಸತ್ಯ ಪ್ರದೀಪನನ್ನು ಮತ್ತಷ್ಟು ಹತ್ತಿರದವನನ್ನಾಗಿ ಮಾಡಿತು. ದೊಡ್ಡ ಪರ್ಸನ್ನು ಭುಜಕ್ಕೇರಿಸಿಕೊಂಡು ತಲೆಕೂದಲಲ್ಲಿ ಕೈಯಾಡಿಸುತ್ತಾ ಆತುರದಿಂದ ವೆಲ್ಕಮ್ ಲಾಬಿಯಲ್ಲಿ ನಿಂತಿದ್ದ ಜನರತ್ತ ದೃಷ್ಟಿ ಹಾಯಿಸಿದೆ. 2.5 ವರ್ಷಗಳಲ್ಲಿ ಪ್ರದೀಪ ಬದಲಾಗಿರುತ್ತಾನೆಯೇ? ಎತ್ತರದ ನಿಲುವು, ಕೆಂಪು ಮೈಬಣ್ಣ, ನೀಟಾದ ಮೀಸೆ, ತುಂಬು ತಲೆಗೂದಲು, ಚೂಪಾದ ಮೂಗಿನ ಮೇಲೆ ಚಿನ್ನದ ಫ್ರೇಮಿನ ಕನ್ನಡಕ. ಅಯ್ಯೋ, ಪ್ರದೀಪ್ ಬಂದಿಲ್ಲವೇ? ಬರುವೆನೆಂದಿದ್ದನಲ್ಲ ಫೋನಿನಲ್ಲಿ. ಗುಂಪಿನಲ್ಲಿ ಹುಡುಕಿ ಕಣ್ಣು ಮಂಜಾಯಿತು. ಗುಂಪು ನಿಧಾನವಾಗಿ ಕರಗತೊಡಗಿತು. ಆಗ ಒಂದು ದೊಡ್ಡ ಕಾರ್ಡ್ಬೋರ್ಡಿನ ಮೇಲೆ ನನ್ನ ಹೆಸರು ಮಮತಾ ಪ್ರದೀಪ್ ಕಣ್ಣಿಗೆ ಬಿತ್ತು. ಕೊಂಚ ಕುಳ್ಳನೆ ಕಪ್ಪನೆ ವ್ಯಕ್ತಿ ಅದನ್ನು 2 ಕೈಯಲ್ಲಿ ಮೇಲೆತ್ತಿ ಹಿಡಿದು ನನ್ನ ನೋಡಿದರು. ಪ್ರದೀಪನನ್ನು ಹುಡುಕುವ ಭರಾಟೆಯಲ್ಲಿ ನಾನು ಆ ಬೋರ್ಡನ್ನು ಗಮನಿಸಿರಲಿಲ್ಲ. ಹಲೋ, ನೀವೇ ಮಮತಾ ಪ್ರದೀಪ್ ಅಲ್ಲವೇ? ಪ್ರದೀಪ್ ಅಪಾರ್ಟ್ಮೆಂಟಿನಲ್ಲಿ ನಿಮ್ಮ ಫೋಟೋ ನೋಡಿದ್ದೇನೆ. ಏಕೋ ಆ ವ್ಯಕ್ತಿ ನಂಬಿಕೆಗೆ ಅರ್ಹನಲ್ಲ ಎನ್ನಿಸಿತು. ಮಧ್ಯವಯಸ್ಕ, ಆದರೂ ಓ ಸಾರಿ, ನನ್ನ ಪರಿಚಯ ಮಾಡಿಕೊಳ್ಳಲಿಲ್ಲ ಅಲ್ಲವೇ? ನಾನು ಭಾಸ್ಕರನ್ ಅಂತ, ಪ್ರದೀಪನ ನೆರೆಯವನು. ಅಂದರೆ ನಿಮ್ಮ ನೆರೆಯವನು. ಬನ್ನಿ ಹೋಗೋಣ. ಪ್ರದೀಪ್ ಯಾಕೆ ಬಂದಿಲ್ಲ? ಬರುತ್ತಿದ್ದ ಕೋಪ ದುಃಖವನ್ನು ಮರೆಮಾಚಲು ಕಷ್ಟಪಡಬೇಕಾಯಿತು. ಓ ಸಾರಿ, ನಿಮಗೆ ಹೇಳೋದೇ ಮರ್ತೆ. ಪ್ರದೀಪ್ಗೆ ಜ್ವರ. ಅದಕ್ಕೆ ನಿಮ್ಮನ್ನು ಕರೆತರಲು ನನ್ನನ್ನು ಕಳಿಸಿದ್ದಾನೆ. ಜ್ವರವೇ? ಬಂದೆ, ಟ್ರಾಲಿ ತರ್ತೀನಿ. ನಿಮ್ಮ ಲಗೇಜಲ್ಲಿ? ಏರ್ಪೋರ್ಟಿನಿಂದ 3/4 ಗಂಟೆ ಪ್ರಯಾಣಿಸಿದ್ವಿ. ಒಂದು ದೊಡ್ಡ ಬಿಲ್ಡಿಂಗ್ನ ಸೆಲ್ಲರ್ ಒಳಗೆ ಕಾರು ಪಾರ್ಕ್ ಮಾಡಿ ಎಲಿವೇಟರ್ನಲ್ಲಿ ಲಗೇಜ್ ಸಮೇತ ಮೇಲೆ ಬಂದ್ವಿ. 11ನೇ ಮಹಡಿ. 1106. ಇದೇ ನಿಮ್ಮ ಮನೆ. ಅಲ್ಲಿ ಕೊನೆಯಲ್ಲಿ ಕಾಣುತ್ತಿದೆಯಲ್ಲ 1109, ಅದು ನಮ್ಮ ಮನೆ. ನನ್ನ ಹೆಂಡತಿ ಅಡಿಗೆ ಮಾಡಿರ್ತಾಳೆ. ನಿಮಗೆ ಊಟ ತರ್ತೀನಿ. ಇಲ್ಲ, ನನಗೆ ಹಸಿವಿಲ್ಲ, ಏನು ಬೇಡ. ಭಾಸ್ಕರನ್ ಜೇಬಿನಿಂದ ಬೀಗದ ಕೈ ತೆಗೆದು ಮನೆಯ ಬೀಗ ತೆಗೆದು ಆ ಬೀಗದ ಕೈಯನ್ನು ನನಗಿತ್ತರು. ಓಕೆ, ಏನಾದರೂ ಬೇಕಾದರೆ ಬನ್ನಿ. ಪ್ರದೀಪ್ ಇಂದು ಸಂಜೆ ಮೇಲೆ ಇಲ್ಲ ನಾಳೆ ಬೆಳಗ್ಗೆ ಬರುತ್ತಾನೆ. ಮತ್ತೆ ಹುಷಾರಿಲ್ಲ ಅಂದರೆ? ಗಾಬರಿಯಾಯಿತು ನನಗೆ. ಓ ಸಾರಿ, ಹೌದು, ಹುಷಾರಿಲ್ಲ, ಹಾಸ್ಪಿಟಲ್ನಲ್ಲಿ ಇದ್ದಾನೆ. ಮನೆಯಲ್ಲಿ ನೋಡಿಕೊಳ್ಳಲು ಯಾರೂ ಇಲ್ಲ ಅಲ್ಲವೇ? ಅದಕ್ಕೆ. ಬರೀ ಜ್ವರ ತಾನೇ? ಏನೂ ಸೀರಿಯಸ್ ಅಲ್ಲ ಅಲ್ಲವೇ? ಇಲ್ಲ, ಬರೀ ಜ್ವರ. ಭಾಸ್ಕರನ್ ಬೇಗ ಸರಿದು ಹೋದರು. ಅವರು ಬೆನ್ನನ್ನೇ ದಿಟ್ಟಿಸಿದೆ. ಈ ಮನುಷ್ಯ ನಿಜ ಹೇಳುತ್ತಿದ್ದಾನೆಯೇ? ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಕಣ್ಣಿಗೆ ಕಣ್ಣು ಜೋಡಿಸದೆ ಅದೆತ್ತಲೋ ನೋಡುತ್ತಾ ಮಾತನಾಡುತ್ತಾನೆ. ಮಾತಿಗೊಮ್ಮೆ ಸಾರಿ ಹೇಳುತ್ತಾನೆ. ಪ್ರಯಾಣದ ಸುಸ್ತಿನ ಜೊತೆಗೆ ಗಾಬರಿ ಬೇಸರವು ಸೇರಿಕೊಂಡು ಏನೂ ಮಾಡಲು ತೋಚದೆ ಅಲ್ಲೇ ಸೋಫಾದ ಮೇಲೆ ಕುಕ್ಕರಿಸಿದೆ. ಅಮ್ಮನಿಗೆ ಫೋನ್ ಮಾಡಲೇ? ಬೇಡ, ಸುಮ್ಮನೆ ಅವಳಿಗೂ ಗಾಬರಿಯಾಗುತ್ತದೆ. ಪ್ರದೀಪ್ ಬಂದ ಮೇಲೆ ಫೋನ್ ಮಾಡಿದರಾಯಿತು. ಹಾಗೆ ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿದೆ.
ಎಚ್ಚರವಾದಾಗ ಕತ್ತಲೆಯಾಗಿತ್ತು. ವೇಳೆ ನೋಡಲು ಆಗದಷ್ಟು ಕಪ್ಪು ಕತ್ತಲು. ಲೈಟ್ ಸ್ವಿಚ್ ಎಲ್ಲಿದೆ, ಬಾಗಿಲು ಎತ್ತ ತಿಳಿಯದು. ಮೈಮೇಲೆ ಇದೇನಿದು ಹೊದ್ದಿಕೆ? ನಾನು ಹೊದ್ದು ಮಲಗಿರಲಿಲ್ಲವಲ್ಲ. ದಡ್ಡನೆ ಎದ್ದು ನಿಂತೆ. ಅಮ್ಮ! ನನಗರಿವಿಲ್ಲದೆ ಜೋರಾಗಿ ಕೂಗಿದೆ. ನನ್ನ ಕೂಗಿಗೋ ಎಂಬಂತೆ ದೀಪ ಬೆಳಗಿತು. ಜೊತೆಗೆ ಒಂದು ಕೈ ನನ್ನ ಭುಜ ಬಳಸಿತು. ಕೈ ತೆಗೆಯಲು ಪ್ರಯತ್ನಿಸುತ್ತಾ ಅತ್ತ ತಿರುಗಿದೆ. ಪ್ರದೀಪ್. ಕಣ್ಣಲ್ಲಿ ನೀರುಕ್ಕಿ ಬಂತು. ಅಲ್ಲೇ ಸೋಫಾದ ಮೇಲೆ ಕುಳಿತು ಜೋರಾಗಿ ಅಳತೊಡಗಿದೆ. ಏ ಮಮತಾ, ನೋ. ನಾನು ಬಂದಾಗ ನೀನು ಮಲಗಿದ್ದಿ. ಎಬ್ಬಿಸುವುದು ಯಾಕೆ ಎಂದು ಹೊದ್ದಿಕೆ ಹೊದ್ದಿಸಿ ಇಲ್ಲೇ ಕುಳಿತಿದ್ದೆ. ನನ್ನ ಪಕ್ಕ ಬಂದು ಕುಳಿತು ಬೆನ್ನು ಸವರಿದರು. ಏಳು, ಎದ್ದು ಮುಖ ತೊಳೆದುಕೋ, ಕಾಫಿ ಮಾಡಿಕೊಡ್ತೇನೆ. ಸರಿ ಎಂಬಂತೆ ತಲೆಯಾಡಿಸಿ ಮೇಲೆದ್ದೆ. ಅವರು ಬೆನ್ನು ಸವರುವುದನ್ನು ತಪ್ಪಿಸಿಕೊಳ್ಳಬಹುದು. ಛೆ, ಅದ್ಯಾಕೆ ನಾನು ಹೀಗೆ? ಅದೇಕೋ ಇವರು ಮುಟ್ಟಿದರೆ ಮೈಮೇಲೆ ಮುಳ್ಳು ಎದ್ದಂತಾಗುತ್ತದೆ. ಕತೆ ಕಾದಂಬರಿಗಳಲ್ಲಿ ಬರೆದಂತೆ ಮೈ ನವಿರೇಳುವುದು ಎಂದರೆ ಇದೆಯೇ? ಮತ್ತೆ ಹಿತವಾಗಿರುತ್ತದೆ ಎನ್ನುತ್ತಾರಲ್ಲ, ಇದೇನು ಹಿತ? ಕಾಫಿ ಮಗ್ ತಂದಿತ್ತ ಅವರತ್ತಲೇ ನೋಡಿದೆ. ಇವರೇನಾ? ಗಾಬರಿಯಾಯಿತು. ನಾನು ಮದುವೆ ಮಾಡಿಕೊಂಡ ಪ್ರದೀಪ್ ಇವರೇನಾ? ಆ ದೃಢಕಾಯವಿಲ್ಲ, ಕೂದಲೂ ಅಷ್ಟು ದಟ್ಟವಾಗಿಲ್ಲ, ಮುಖದಲ್ಲಿ ಅದೇ ಭಾವವಿದ್ದರೂ ಆ ಗಾಂಭೀರ್ಯವಿಲ್ಲ. ಅಯ್ಯೋ, ಜ್ವರ ಎಂದು ಆಸ್ಪತ್ರೆಯಲ್ಲಿ ಇದ್ದು ಬಂದವರಲ್ಲವೇ? ನಾನು ಅವರ ಕೈಲೇ ಕಾಫಿ ಮಾಡಿಸಿಕೊಂಡು ಕುಡಿಯುತ್ತಿದ್ದೇನಲ್ಲ. ಓ ಗಾಡ್, ನೀವು ಜ್ವರದಿಂದೆದ್ದು ಆಸ್ಪತ್ರೆಯಿಂದ ಮನೆಗೆ ಬಂದರೆ ನಾನು ನಿಮ್ಮ ಕೈಲಿ ಕಾಫಿ ಮಾಡಿಸಿಕೊಂಡು ಕುಡಿಯುತ್ತಿದ್ದೇನಲ್ಲ. ಈಗ ಹೇಗಿದ್ದೀರಿ? ಕಾಫಿ ಮಗ್ಗು ಕೆಳಗಿಟ್ಟೆ. ಅದನ್ನೆತ್ತಿ ನನ್ನ ಕೈಗಿತ್ತರು ಅವರು. ನೋ ಪ್ರಾಬ್ಲಮ್, ನಾನೀಗ ಹುಷಾರಾಗಿದ್ದೀನಿ. ನನ್ನ ಔಷಧಿ ಬಾಂಬೆಯಿಂದ ಸ್ಪೆಷಲ್ಲಾಗಿ ಬಂದಿದೆಯಲ್ಲ. ಎರಡೂ ಕೈಯಿಂದ ನನ್ನನ್ನು ಬಳಸಿದರು. ಓಯ್, ಕಾಫಿ ಚೆಲ್ಲತ್ತೆ. ಅಕ್ಕಿ ಬೇಳೆ ಎಲ್ಲ ಇದೆಯಲ್ವಾ? ಅಡಿಗೆ ಮಾಡಲಾ? ಬೇಡ, ಬ್ರೆಡ್ಡು, ಜಾಮು, ಬಟರು ಎಲ್ಲ ಇದೆ, ಅದನ್ನೇ ತಿನ್ನೋಣ. ಕಾಫಿ ಮಗ್ಗು ಕಿಚನ್ನಲ್ಲಿ ಇಟ್ಟು ಬರ್ತೀನಿ. ಇಟ್ ಈಸ್ ಓಕೆ, ಕೊಡಿಲಿ. ಮಗ್ಗನ್ನು ಅಲ್ಲೇ ಟೀಪಾಯ್ ಮೇಲಿಟ್ಟು ಇನ್ನಷ್ಟು ಹತ್ತಿರ ಸರಿದರು. ಉಸಿರು ಕಟ್ಟಿದಂತಾಯಿತು. ಕಣ್ಣು ಮುಚ್ಚಿ ತಲೆ ತಗ್ಗಿಸಿದೆ. ಮಮತಾ, ನೋಡಿಲ್ಲಿ, ನಾಚಿಕೆನಾ? ಏನು ಗೊತ್ತಾ ಎಂದು ಏನೇನೋ ಹೇಳಿ ಲಲ್ಲೆಗೆರೆದು ನನ್ನ ನಾಚಿಕೆ ಸಂಕೋಚ ದೂರ ಮಾಡುತ್ತಾರೆ ಎಂದು ನಾನು ಅಂದುಕೊಂಡಂತೆ ಉಳಿಯಿತು. ಒಂದು ಮಾತಿಲ್ಲ, ಕತೆಯಿಲ್ಲ, ನಗುವಿಲ್ಲ, ಲಲ್ಲೆ ಇಲ್ಲ. ಸುಮ್ಮನೆ ಒರಟಾಗಿ ತಮ್ಮ ಆಸೆ ಪೂರೈಸಿಕೊಂಡು ಎದ್ದು ಹೋದರು. ಅಯ್ಯೋ, ಅದು ಹೇಗಪ್ಪ ಜೀವನವೆಲ್ಲ ಇವರೊಂದಿಗೆ ಏಗೋದು? ಭಾರತಕ್ಕೆ ಹಿಂತಿರುಗಿ ಹೋಗಿಬಿಡಬೇಕು ಎಂಬ ಆಸೆ ಹುಟ್ಟಿಕೊಂಡಿತು. ಪ್ರದೀಪ ಇಲ್ಲಿ ಇರುವ ಅಪರಿಚಿತರ ನಡುವೆ ಅವರೂ ಒಬ್ಬ ಅಪರಿಚಿತರಂತೆ ತೋರುತ್ತಾರೆ. ನನ್ನ ಮನಸ್ಸಿಗೆ ಹತ್ತಿರವಾಗುವ ಬಯಕೆ ಅವರಿಗಿದ್ದಂತೆ ಇಲ್ಲ. ಅವರ ಮೃಗೀಯ ವರ್ತನೆಯಿಂದಾಗಿ ಪರಿಚಿತರನ್ನಾಗಿ ಮಾಡಿಕೊಳ್ಳುವ ಆಸೆ ನನ್ನಲ್ಲೂ ಮೂಡುತ್ತಿಲ್ಲ. ಸೋಫಾದ ಮೇಲೆ ಮುದುಡಿ ಕುಳಿತು ದಿಂಬನ್ನು ಕಣ್ಣೀರಿನಿಂದ ತೋಯಿಸಿದೆ. ನಾನು ಇಲ್ಲಿಗೆ ಬಂದು 15 ದಿನವಾಯಿತು. ನಮ್ಮವರು ಎಂದು ಇರುವ ಆ ಭಾಸ್ಕರನ್ರವರ ಹೆಂಡತಿ ಒಮ್ಮೆ ಕೂಡ ಬಂದು ನನ್ನನ್ನು ಮಾತನಾಡಿಸಲಿಲ್ಲ. ಆ ಬಗ್ಗೆ ಇವರಿಗೆ ಹೇಳಿದರೆ ಏನೋ ಹಾರಿಕೆಯ ಉತ್ತರ ಕೊಡುತ್ತಾರೆ. ನಾವೇ ಹೋಗೋಣವೆಂದರೆ ನಾಳೆ ನಾಡಿದ್ದು ಎಂದು ಮುಂದೂಡುತ್ತಲೇ ಬಂದಿದ್ದಾರೆ. ಬಂದಂದಿನಿಂದ ಮನೆ ಬಿಟ್ಟು ಹೊರಗೆ ಹೋಗೇ ಇಲ್ಲ. ಬೆಳಗ್ಗೆ ಇವರು ಕೆಲಸಕ್ಕೆ ಹೋದರೆ ಸಂಜೆಗೆ ಬರುತ್ತಾರೆ. ಎಲ್ಲಾದರೂ ಹೋಗೋಣವೇ ಎಂದರೆ ದಿನಕ್ಕೆ ಒಂದೊಂದು ಸಾಬೂಬು. ಒಂದು ದಿನ ಸುಸ್ತಾದರೆ ಮತ್ತೊಂದು ದಿನ ಕೆಲಸ. ಒಂದು ಮಾತಿಲ್ಲ, ಕತೆ ಇಲ್ಲ. ಹೀಗೆ ನಡೆದರೆ ನನಗೆ ಹುಚ್ಚು ಹಿಡಿಯುವ ದಿನ ದೂರವಿಲ್ಲವೆನಿಸುತ್ತದೆ. ಪ್ರದೀಪನದಂತೂ ಅವರದೇ ಪ್ರಪಂಚದಲ್ಲಿ ಮುಳುಗಿರುತ್ತಾರೆ. ಪ್ರೀತಿಸುವುದು ಎಂದರೆ ಛೆ, ಅದು ಪ್ರೀತಿಯೇ? ಬರೀ ಕಾಮನೆಯ ತೀರಿಕೆ. ಛಿ, ಅದೊಂದು ಬಿಟ್ಟರೆ ಅವನಿಗೆ ನನ್ನಿಂದ ಏನೂ ಬೇಡ, ಒಂದು ಮುಗುಳ್ನಗೆಯೂ. ಫೋನ್ ರಿಂಗಾದ ಸದ್ದು ನನ್ನನ್ನು ಬಡಿದೆಬ್ಬಿಸಿತು.
ನಾನು ಇಲ್ಲಿಗೆ ಬಂದಂದಿನಿಂದ ಬೆಳಗಿನ ಹೊತ್ತು ಇದೇ ಮೊದಲು ಫೋನ್ ರಿಂಗ್ ಆಗುತ್ತಿರುವುದು. ಧಾವಿಸಿ ಹೋಗಿ ರಿಸೀವರ್ ಎತ್ತಿದೆ. ಅಮ್ಮ ಇರಬಹುದೇ? ಹಲೋ ಹಲೋ, ನಾನು ಲಲಿತಾ ಅಂತ. ಆ ಕಡೆಯಿಂದ ಬಂದ ದನಿ ಎಲ್ಲೋ ಪಾತಾಳದಿಂದ ಬಂದಂತಿತ್ತು. ಜೀವವೇ ಇಲ್ಲದ ದನಿ. ನೀವು ಬಂದಂದಿನಿಂದ ನಿಮ್ಮೊಡನೆ ಮಾತನಾಡಬೇಕು ಎಂದು ತುಂಬ ಪ್ರಯತ್ನಪಟ್ಟೆ. ನಿಮ್ಮ ಫೋನು, ಕಾಲಿಂಗ್ ಬೆಲ್ಲು ಎರಡೂ ಸರಿಯಿಲ್ಲ. ಯಾರು? ಲಲಿತಾ ಅಂದರೆ? ನನಗೆ ಗಾಬರಿಯಾಯಿತು. ಪ್ರದೀಪ ಬಂದಾಗ ಬೆಲ್ ಮಾಡಿ ಬರುತ್ತಾನಲ್ಲ, ಸಂಜೆ ಮೇಲೆ ಅವನ ಫ್ರೆಂಡ್ಸ್ ಫೋನ್ ಮಾಡುತ್ತಾರಲ್ಲ. ಓಹ್, ನಾನು ಭಾಸ್ಕರನ್ ಅವರ ಪತ್ನಿ. ನೀವು ಹುಷಾರಾಗಿರಿ. ಆದಷ್ಟು ಬೇಗ ಭಾರತಕ್ಕೆ ಹೋಗಿಬಿಡಿ. ಇವರು ಹಾಗೂ ಪ್ರದೀಪ್. ಮೆಲ್ಲನೆ ಬರುತ್ತಿದ್ದ ದನಿ ನಿಂತು ಹೋಯಿತು. ಎಷ್ಟು ಬಾರಿ ಕೂಗಿದರೂ ಅತ್ತ ಕಡೆಯಿಂದ ಮಾತೇ ಇಲ್ಲ. ಫೋನ್ ರಿಸೀವರ್ ವಾಪಸ್ಸಿಟ್ಟೆ. ನನ್ನ ಕೈ ನಡುಗುತ್ತಿತ್ತು. ಬಾಗಿಲ ಬಳಿ ಧಾವಿಸಿದೆ. ಎಷ್ಟು ಪ್ರಯತ್ನಿಸಿದರೂ ಬಾಗಿಲು ತೆಗೆಯಲಾಗಲಿಲ್ಲ. ಅಂದರೆ ಪ್ರದೀಪ್ ನನ್ನನ್ನು ಮನೆಯಲ್ಲಿ ಕೂಡಿ ಹಾಕಿ ಹೊರಗೆ ಹೋಗುತ್ತಾನೆಯೇ? ಯಾಕೆ? ಲಲಿತಾ ನನಗೆ ಏನನ್ನು ಹೇಳಲು ಪ್ರಯತ್ನಿಸಿದರು? ಬೇಗ ಭಾರತಕ್ಕೆ ಹೋಗಿಬಿಡಿ ಅಂದರಲ್ಲವೇ? ಅವರ ಬೆದರಿದ ದನಿ ನನ್ನ ಕಿವಿಯಲ್ಲಿ ಗುಯಿಗುಟ್ಟಿತು. ಯಾಕೆ ಹಾಗೆ ಹೇಳಿದರು? ಇವರು ಪ್ರದೀಪ್ ಎಂದೇನೋ ಹೇಳುತ್ತಿದ್ದರು. ಲೈನ್ ಕಟ್ಟಾಯಿತು. ಏನು? ಪ್ರದೀಪ್ ಏನು? ಓ ದೇವರೇ, ನನಗೆ ಸಹಾಯ ಮಾಡು. ಇಂದು ಸಂಜೆ ಪ್ರದೀಪ್ ಬಂದ ತಕ್ಷಣ ಏನು ಎತ್ತ ಎಂದೆಲ್ಲ ಕೇಳಿಬಿಡಬೇಕು. ನನ್ನ ಕೂಡಿ ಹಾಕಿ ಹೋಗೋದು ಅಂದರೆ ಏನು? ಏನಾದರಾಗಲಿ, ಸಮಾಧಾನವಾಗಿರು. ಒಳದನಿ ಎಚ್ಚರಿಸಿತು. ನಿಜವಾಗಿ ಏನಾದರೂ ಕೆಟ್ಟದ್ದೇ ಇದ್ದರೆ ಅವನು ಖಂಡಿತ ಒಪ್ಪಿಕೊಳ್ಳುವುದಿಲ್ಲ. ಬದುಕು ಇನ್ನೂ ಅಸಹನೀಯವಾಗುತ್ತದೆ. ಆತುರ ಪಟ್ಟುಕೊಳ್ಳದೆ ಎಚ್ಚರವಾಗಿ ವರ್ತಿಸಬೇಕು. ಹೌದೆನ್ನಿಸಿತು. ಹೌದು, ಪ್ರದೀಪ್ ಬಂದು ಬೆಲ್ ಮಾಡಿದಾಗ ಬಾಗಿಲು ತೆಗೆಯುತ್ತೇನಲ್ಲ, ಈಗೇಕಾಗುತ್ತಿಲ್ಲ. ಇನ್ನೊಮ್ಮೆ ಪ್ರಯತ್ನಿಸಿದೆ, ಆಗಲಿಲ್ಲ. ಫೋನ್ ಎತ್ತಿದೆ. ಎಷ್ಟು ಬಾರಿ ಕುಟುಕಿದರೂ ಡಯಲ್ ಟೋನ್ ಬರಲೇ ಇಲ್ಲ. ಲಲಿತಾ ಮಾಡಿದ ಒಂದು ಕಾಲ್ ಹೇಗೆ ಬಂತು? ಮಧ್ಯಾಹ್ನ ಏನು ತಿನ್ನಲು ಆಗಲಿಲ್ಲ. ನಿದ್ರೆಯೂ ಬರಲಿಲ್ಲ. ಪ್ರದೀಪ ಬರುವ ಹೊತ್ತನ್ನೇ ಎದುರು ನೋಡುತ್ತಾ ಬಾಗಿಲನ್ನೇ ನೋಡುತ್ತಾ ಕುಳಿತೆ. ಗಡಿಯಾರ ಮುಂದಕ್ಕೆ ಹೋಗುತ್ತಿದೆಯೇ ಅಥವಾ ನಿಂತೋಗಿದೆಯೇ? ಹೆಜ್ಜೆಯ ಸದ್ದು, ಬಾಗಿಲ ಬೀಗ ಕ್ಲಿಕ್ಕಾಯಿಸಿದ ಸದ್ದು. ನಂತರದ ಕೆಲವು ಸೆಕೆಂಡುಗಳು ಬಿಟ್ಟು ಕರೆಗಂಟೆ ಸತ್ತಾಯಿತು. ಓಹೋ, ನೋಡುತ್ತಾ ಕುಳಿತಿದ್ದಕ್ಕೆ ತಿಳಿಯಿತು. ಮೊದಲು ಬೀಗ ತೆಗೆದು ನಂತರ ಕರೆಗಂಟೆ ಒತ್ತುತ್ತಾನೋ? ಅಬ್ಬಾ, ಎಂಥ ಮೋಸ! ಇಲ್ಲ ಇಲ್ಲ, ಗಾಬರಿ ಪಟ್ಟುಕೊಳ್ಳಬಾರದು. ಉಗುಳು ನುಂಗಿಕೊಂಡೆ. ಗಂಟಲು ಸರಿಪಡಿಸಿಕೊಂಡು ಬಾರದ ನಗುವನ್ನು ಬಲವಂತವಾಗಿ ತಂದುಕೊಂಡು ಬಾಗಿಲು ತೆಗೆದೆ. ಕಾಲೇಜಿನಲ್ಲಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ತೆಗೆದುಕೊಂಡಿದ್ದನ್ನು ನಿಜ ಜೀವನದಲ್ಲಿ ಸಾರ್ಥಕಗೊಳಿಸಿಕೊಳ್ಳಬೇಕಾಗಿದೆ. ಅವರು ಒಳಗೆ ಬಂದ ಕೂಡಲೇ ಬಾಗಿಲು ಹಾಕುತ್ತಾರೆ. ಅಷ್ಟರಲ್ಲಿ ಏನಾದರೂ ಮಾಡಿ ಹೊರ ಹೋಗಬೇಕು. ಅವರು ಒಳಗಡಿ ಇಡುವ ಮೊದಲೇ ನಾನು ಹೊರಗಡಿ ಇಟ್ಟೆ. ತುಂಬ ಬೇಜಾರಾಗಿದೆ ರೀ. ಇವತ್ತಾದರೂ ನೀವು ನನ್ನನ್ನು ಎಲ್ಲಾದರೂ ಕರೆದುಕೊಂಡು ಹೋಗಲೇಬೇಕು. ನನ್ನ ಸೊಂಟ ಹಿಡಿದು ಒಳಗೆ ಎಳೆದು ಬಾಗಿಲು ಹಾಕಿದರು. ಹೋಗೋಣ. ನಿನ್ನ ಹತ್ರ ಬಿಳಿದೋ ಇಲ್ಲ ಕರಿಯದೋ ಸೀರೆ ಇದ್ದರೆ ಉಟ್ಕೋ. ಭಾಸ್ಕರನ್ ಮನೆಗೆ ಹೋಗೋಣ. ಶ್ರೀಮತಿ ಭಾಸ್ಕರನ್ ತೀರ್ಹೋದ್ರು. ಮಾತೇ ಹೊರಡಲಿಲ್ಲ. ಶ್ರೀಮತಿ ಭಾಸ್ಕರನ್ ಅಂದರೆ ಲಲಿತಾ. ಇಂದು ಬೆಳಗ್ಗೆ ನನ್ನೊಡನೆ ಫೋನಿನಲ್ಲಿ ಮಾತನಾಡಿ ಎಚ್ಚರಿಸಿದವರು. ಮಮತಾ, ಏನಾಯಿತು? ಪ್ರದೀಪ್ ಕೆನ್ನೆ ತಟ್ಟಿದರು. ಏನಿಲ್ಲ, ಮುಳ್ಳು ಚುಚ್ಚಿದವಳಂತೆ ಬೆಚ್ಚಿದೆ. ಧೈರ್ಯವಾಗಿರಬೇಕು, ಒಳದನಿ ಎಚ್ಚರಿಸಿತು. ಏನಾಗಿತ್ತು ಅವರಿಗೆ? ಚಿಕ್ಕವರೇ ಇರಬೇಕಲ್ಲವೇ? ಕಷ್ಟಪಟ್ಟು ದನಿಯನ್ನು ಹತೋಟಿಗೆ ತಂದುಕೊಂಡೆ. ಆತ್ಮಹತ್ಯೆ ಅಂತೆ. ಆತ್ಮಹತ್ಯೆ? ಹೆಚ್ಚು ಕಮ್ಮಿ ಜೋರಾಗಿ ಚೀರಿದೆ. ಅಬ್ಬಾ, ಎಂಥವರು ಇವರು? ಅದೆಷ್ಟು ಮಾಮೂಲಿಯಾಗಿ ಆತ್ಮಹತ್ಯೆ ಎಂದು ಹೇಳುತ್ತಿದ್ದಾರೆ. ನನ್ನ ಉದ್ಗಾರವನ್ನು
ಗಮನಿಸಿದವರಂತೆ ಪ್ರದೀಪ ಆಗಲೇ ಬಾತ್ರೂಮ್ ಹೋಗಿದ್ದ. ಆತ್ಮಹತ್ಯೆ? ಓ ದೇವರೇ, ಆತ್ಮಹತ್ಯೆಯೇ ಇಲ್ಲ ಹತ್ಯೆಯೇ? ಅದೇನೇ ಆಗಿದ್ದರೂ ಈ ಸಾವಿನಲ್ಲಿ ಭಾಸ್ಕರನ್ ಜೊತೆಗೆ ಇವರ ಪಾಲು ಇರುವುದು ಖಚಿತ. ಆದಷ್ಟು ಬೇಗ ಭಾರತಕ್ಕೆ ಹೋಗಿಬಿಡಿ ಎಂದು ಹೇಳಿದರಲ್ಲವೇ ಅವರು? ಯಾಕೆ ಹಾಗೆ ಹೇಳಿದರು? ಬೇಗ ಬೇಗ ಸೀರೆ ಬದಲಿಸಿ ಪ್ರದೀಪನ ಜೊತೆ ಭಾಸ್ಕರನ್ ಮನೆಯ ಕಡೆ ಹೆಜ್ಜೆ ಹಾಕಿದೆ. ನೋಡು, ಅಲ್ಲಿ ಯಾರ ಜೊತೆನೂ ಮಾತನಾಡಬಾರದು, ನನ್ನೊಂದಿಗೇ ಇರಬೇಕು, ಮೆಲುದನಿಯಲ್ಲಿ ಹೇಳಿದರು. ಯಾಕೆ? ಹೇಳಿದಷ್ಟು ಮಾಡು. ಕರ್ಚೀಫಿನೊಳಗೆ ಬರೆದಿಟ್ಟುಕೊಂಡಿದ್ದ ಚೀಟಿ ನೆನಪಾಗಿ ಕರ್ಚೀಫನ್ನು ಅಂಗೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡೆ. ನಾನು ಗೃಹಬಂಧನದಲ್ಲಿದ್ದೇನೆ, ನಾನು ಅಪಾಯದಲ್ಲಿದ್ದೇನೆ, ನನ್ನನ್ನು ರಕ್ಷಿಸಿ ಎಂದು ಸಿಕ್ಕ ಕಾಗದದ ಮೇಲೆ ಇಂಗ್ಲಿಷಿನಲ್ಲಿ ಬರೆದುಕೊಂಡು ತಂದಿದ್ದೆ. ಯಾರಾದರೂ ನಂಬಲರ್ಹವಾದ ವ್ಯಕ್ತಿ ಎನಿಸಿದರೆ ಅವರಿಗೆ ಪ್ರದೀಪನಿಗೆ ಅರಿವಾಗದಂತೆ ಕೊಡಬೇಕು, ಸಹಾಯ ಕೇಳಬೇಕು ಎಂದು ನಿರ್ಧರಿಸಿದ್ದೆ. ಆದರೆ ಈ ಹೊಸ ಕಟ್ಟುಪಾಡಿನಿಂದಾಗಿ ಬೇರೆ ಯಾರ ಬಳಿಯೂ ಸುಳಿಯಲಾಗುವುದಿಲ್ಲವೇನೋ. ದಾರಿಯಲ್ಲಿ ನಮ್ಮನ್ನು ಹಾದು ಹೋದ ಒಂದು ಅಮೇರಿಕನ್ ಜೋಡಿ ನಮ್ಮತ್ತ ಅಚ್ಚರಿಯಿಂದ ನೋಡಿದರು. ಆ ಹೆಂಗಸು ಕನಿಕರದಿಂದ ನನ್ನನ್ನು ನೋಡುತ್ತಿದ್ದಾಳೆ ಎಂದೆನಿಸಿತು. ಏನೋ ಮಾತನಾಡಿಸಲು ಹವಣಿಸಿದಂತೆನ್ನಿಸಿತು. ನಾನು ನಿಂತು ಅವಳತ್ತ ನೋಡಿದೆ. ಪ್ರದೀಪ್ ನನ್ನ ಸೊಂಟ ಬಳಸಿ ಮುಂದಡಿ ಇರಿಸಿದ. ಅವಳು ನಮ್ಮನ್ನು ಮಾತನಾಡಿಸಲು ನೋಡುತ್ತಿದ್ದಾಳೆ, ನೀವೇಕೆ ಹೀಗೆ ಓಡುತ್ತಿರುವಿರಿ? ಅಸಹನೆ ಇಣುಕಿತು ನನ್ನ ದನಿಯಲ್ಲಿ. ಯಾರೊಂದಿಗೂ ಮಾತನಾಡಬಾರದು ಎಂದು ಹೇಳಿರಲಿಲ್ಲವೇ? ನಿನ್ನ ಕರೆದುಕೊಂಡು ಬಂದಿದ್ದೇ ತಪ್ಪಾಯಿತು. ಅವರ ದನಿ ಗಡುಸಾಗಿತ್ತು. ನಾನು ನಿಮ್ಮ ಹೆಂಡತಿ, ನಿಮ್ಮ ಕೈ ಕೆಳಗಿನ ಆಳಲ್ಲ. ನನ್ನ ಸ್ವಾಭಿಮಾನ ಕೆರಳಿತು. ಬಾಯಿ ಮುಚ್ಚಿಕೊಂಡು ನನ್ನೊಡನೆ ಬಾ. ಹೆಚ್ಚು ಮಾತನಾಡಿದರೆ ಪರಿಣಾಮ ನೆಟ್ಟಗಾಗುವುದಿಲ್ಲ. ಸೊಂಟ ಬಳಸಿದ ಕೈಯಿನ ಬೆರಳುಗಳು ನನ್ನ ಸೊಂಟವನ್ನು ಜೋರಾಗಿ ಹಿಂಡಿದವು. ನೋವಿನಿಂದ ಚೀರುವಂತಾಯಿತು. ನಾಲಿಗೆ ಕಚ್ಚಿಕೊಂಡು ತಡೆದುಕೊಂಡೆ. ಅವರಿಂದ ಬಿಡಿಸಿಕೊಳ್ಳಲು ಹೆಣಗಿದೆ. ಕೈಯಿಂದ ಕರ್ಚೀಫ್ ಕೆಳಗೆ ಬಿತ್ತು, ಅದರೊಂದಿಗೆ ಚೀಟಿ ಕೂಡ. ಅದರ ಮೇಲೆ ಕಾಲು ಇಟ್ಟು ಮರೆಮಾಚಲು ಯತ್ನಿಸಿದೆ, ಸಾಧ್ಯವಾಗಲಿಲ್ಲ. ಅದೇನದು? ಅವರು ಬಗ್ಗಿ ಚೀಟಿಯನ್ನೆತ್ತುಕೊಂಡರು. ಭೀತಿಯಿಂದ ನಡುಗಿದೆ. ಪ್ಲೀಸ್ ಪ್ಲೀಸ್, ಯಾರಾದರೂ ಸಹಾಯ ಮಾಡಿ, ಸಮ್ವನ್ ಹೆಲ್ಪ್ ಮೀ ಪ್ಲೀಸ್. ಇದ್ದ ಬದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಜೋರಾಗಿ ಕಿರುಚಿ ಓಡಲು ಯತ್ನಿಸಿದೆ. ಬಗ್ಗಿದ ಪ್ರದೀಪ್ ಹಾಗೆ ನನ್ನ ಕಾಲು ಹಿಡಿದೆಳೆದರು. ದೊಪ್ಪನೆ ನೆಲದ ಮೇಲೆ ಬಿದ್ದೆ. ನನ್ನ ಮೇಲೆ ಏರಿದ ಪ್ರದೀಪ್ ಬಲವಾಗಿ ನನ್ನ ಕೆನ್ನೆಗೆ ರಾಚಿದರು. ಯು ಬಿಚ್, ನಡಿ ಮನೆಗೆ. ನಿನ್ನ ಏನು ಮಾಡಬೇಕೆಂದು ನನಗೆ ಗೊತ್ತು. ಬಿಡಿ, ನನ್ನ ಬಿಟ್ಬಿಡಿ. ಲಲಿತಾನ ಕೊಂದ ಹಾಗೆ ನನ್ನನ್ನು ಕೊಲ್ಲುವಿರಾ? ನನ್ನ ಕೈ ಹಿಡಿದು ಜೋರಾಗಿ ತಿರುಚಿದ. ಗಟ್ಟಿಯಾಗಿ ಚೀರಿದೆ. ಇನ್ನೇನು ಗೊತ್ತು ನಿನಗೆ? ಹಾಂ, ಏನು ಮಾತನಾಡುತ್ತಿರುವಿ? ಮೊದಲು ಮನೆಗೆ ನಡಿ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಆಗಲೇ ನಮ್ಮನ್ನು ಹಾದು ಹೋದ ಅಮೇರಿಕನ್ ಜೋಡಿ ನನ್ನ ಚೀರುವಿಕೆ ಗದ್ದಲ ನೋಡಿ ಹಿಂತಿರುಗಿದರು. ಲಿವ್ ಹರ್ ಅಲೋನ್, ಆ ಗಂಡಸು ಜೋರು ಮಾಡಿದರು. ನಿಮ್ಮ ಹಾದಿ ನೀವು ನೋಡಿಕೊಳ್ಳಿ. ಇವಳು ನನ್ನ ಹೆಂಡತಿ. ನಮ್ಮ ಸಂಸಾರದ ತಾಪತ್ರೆಗಳಿಗೆ ತಲೆ ಹಾಕಬೇಡಿ. ಅವರಿಗೆ ಒರಟಾಗಿ ಹೇಳಿ ಬಿಡಿಸಿಕೊಳ್ಳಲು ಹೆಣಗುತ್ತಿದ್ದ ನನ್ನನ್ನು ಹೊತ್ತುಕೊಂಡೇ ಮನೆಯತ್ತ ಹೆಜ್ಜೆ ಇರಿಸಿದ ಪ್ರದೀಪ್. ಇವರು ನನ್ನ ಗಂಡ ಇರಬಹುದು, ಆದರೆ ಹಿ ಈಸ್ ಗೋಯಿಂಗ್ ಟು ಕಿಲ್ ಮೀ ನೌ. ನನ್ನನ್ನು ಕೊಂದು ಬಿಡುತ್ತಾನೆ. ಪ್ಲೀಸ್ ಪ್ಲೀಸ್ ಹೆಲ್ಪ್ ಮೀ. ನನ್ನ ಜೀವ ಉಳಿಸಿಕೊಳ್ಳಲು ಇದೇ ಕೊನೆಯ ಅವಕಾಶ ಎನ್ನಿಸಿತು. ಓ ಗಾಡ್, ನೀನು ಯಾವಾಗಿನಿಂದ ಇವನೊಂದಿಗೆ ಈ ಮನೆಯಲ್ಲಿದ್ದೀಯಾ? ಅವನಿಲ್ಲದ್ದಾಗ ಮನೆ ಯಾವಾಗಲೂ ಲಾಕ್ ಆಗಿರುತ್ತಿತ್ತು. ರೊನಾಲ್ಡ್, ನಾನು ಅವತ್ತೇ ಹೇಳಲಿಲ್ಲವೇ ಇವನಿಗೆ ಹಾಗೂ ಆ ಭಾಸ್ಕರನ್ಗೆ ಇಲ್ಲಿರಲು ಅವಕಾಶ ಕೊಡಬಾರದು ಎಂದು? ಆ ಹೆಂಗಸು ಸತ್ತಳು. ಈ ಹುಡುಗಿಯ ಜೀವನ ಹಾಳಾಗಬಹುದು. ಏಯ್, ಅವಳನ್ನು ಬಿಡು. ರೊನಾಲ್ಡ್, ಬೇಗ ಪೊಲೀಸ್ಗೆ ಫೋನ್ ಮಾಡು. ಪುವರ್ ಇನ್ನೋಸೆಂಟ್ ಇಂಡಿಯನ್ ಗರ್ಲ್. ಆ ಅಮೇರಿಕನ್ ಹೆಂಗಸು ಇನ್ನೂ ಮಾತನಾಡುತ್ತಲೇ ಇದ್ದಳು. ಆ ಗಂಡಸು ಓಡಿ ಹೋದ. ಅಡ್ಡಲಾಗಿ ಬಂದ ಅವಳನ್ನು ನೂಕಿ ನನ್ನನ್ನೆಳೆದುಕೊಂಡು ಮನೆಯೊಳಗೆ ಹೋಗಿ ದಢಾರನೆ ಬಾಗಿಲು ಹಾಕಿದ ಪ್ರದೀಪ್.
ಭದ್ರವಾಗಿ ಹಿಡಿದಿದ್ದ ನನ್ನನ್ನು ಅವನು ಬಿಟ್ಟೊಡನೆ ಜೋಲಿ ತಪ್ಪಿ ಕೆಳಗೆ ಬಿದ್ದೆ. ಬಾಗಿಲಿಗೆ ಒರಗಿ ನಿಂತ ಪ್ರದೀಪ್ ಜೋರಾಗಿ ನಗಲಾರಂಭಿಸಿದ. ಅವನ ಕನ್ನಡಕ ಎಲ್ಲೋ ಬಿದ್ದು ಹೋಗಿತ್ತು. ಕೂದಲೆಲ್ಲ ಕೆದರಿತ್ತು. ಜೋರಾಗಿ ಕೇಕೆ ಹಾಕಿ ನಗುತ್ತಿದ್ದ ಅವನ ಮುಖ ವಿಕಾರವಾಗಿ ಕಂಡಿತು. ಇವನಿಗೆ ಹುಚ್ಚೆ? ನನ್ನ ಪ್ರೀತಿಯ ಹೆಂಡತಿಯೇ, ಈಗ ಪೊಲೀಸರಿರಲಿ, ಡಾಕ್ಟರ್ ಕೂಡ ನಿನ್ನನ್ನು ರಕ್ಷಿಸಲಾರರು. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಏಡ್ಸ್. ಏಡ್ಸ್ನ ಪ್ರಪಂಚಕ್ಕೆ ನಿನಗೆ ಸ್ವಾಗತ. ವಿಕಟ ನಗುವಿನ ಮಧ್ಯೆ ಅವನು ನಾಟಕೀಯವಾಗಿ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಕೆಲವು ನಿಮಿಷಗಳೇ ಬೇಕಾದವು. ಅರ್ಥವಾಯಿತಾ? ನನಗೆ ಭಾಸ್ಕರನ್ಗೆ ಏಡ್ಸ್ ಇದೆ. ಇತ್ತೀಚೆಗೆ ಲಲಿತಾಗೂ HIV ಟೆಸ್ಟು ಪಾಸಿಟಿವ್ ಬಂತು. ಅವಳು ಆತ್ಮಹತ್ಯೆ ಮಾಡಿಕೊಂಡಳು. ನಮ್ಮಿಂದ ತಪ್ಪಿಸಿಕೊಳ್ಳಲು ಕೈಲಾದ ಪ್ರಯತ್ನವನ್ನೆಲ್ಲ ಮಾಡಿ ಸೋತು ಸಾವನ್ನಪ್ಪಿದಳು. ನೀನು ನನ್ನೊಂದಿಗೆ 15-20 ದಿನ ಸಂಸಾರ ಮಾಡಿರುವಿ. ನಿನಗೆ ಖಂಡಿತ ಏಡ್ಸ್ ಬಂದಿರುತ್ತೆ. ಏನು ಮಾಡುವಿ? ಅಂದರೆ ನಿನಗೆ ಏಡ್ಸ್ ಇದೆ ಎಂದು ತಿಳಿದು, ಅದು ನಿನ್ನಿಂದ ನನಗೆ ಬರಬಹುದು ಎಂದು ತಿಳಿದು ನನ್ನನ್ನು ಹಾಳು ಮಾಡಿದೆಯಾ? ನನಗೆ ಆ ಕಾಯಿಲೆ ಬಂದರೆ ನಿನಗೆ ಏನು ಲಾಭ? ಅದೆಲ್ಲಿತ್ತೋ ಶಕ್ತಿ ಎದ್ದು ಹೋಗಿ ಅವನ ಕಾಲರ್ ಹಿಡಿದು ಜಗ್ಗಿಸಿದೆ. ನನಗೆ ಆ ಕಾಯಿಲೆ ಬರಲಿ ಎಂದು ಆಸೆ ಇತ್ತಾ? ನನಗೆ ಅದು ಬಂದಿದ್ದು ಒಬ್ಬ ಹೆಂಗಸಿನಿಂದ. ಒಬ್ಬ ಹುಡುಗಿಯ ಜೊತೆ 2 ನಿಮಿಷ ಮಾತನಾಡಿದರೆ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದ ಅಪ್ಪ ಅಮ್ಮನನ್ನು ಬಿಟ್ಟು ಇಲ್ಲಿಗೆ ಬಂದಾಗ ಸ್ವತಂತ್ರ ಹಕ್ಕಿಯಾಗಿದ್ದೆ. ಇಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಸ್ವಚ್ಛಂದವಾಗಿರುತ್ತಾರೆ. ಅದರಲ್ಲೂ ನನ್ನ ಹಾಗೆ ಕೊಂಚ ಎತ್ತರವಾಗಿ ಸ್ಮಾರ್ಟ್ ಆಗಿರುವವರನ್ನು ಕಂಡರೆ ಹುಡುಗಿಯರೇ ಹಿಂದೆ ಬೀಳುತ್ತಾರೆ. ಸುಖವನ್ನು ಅನುಭವಿಸಿಕೊಂಡು ಹಾಯಾಗಿದ್ದೆ. 2 ವರ್ಷದ ಹಿಂದೆ ನಿನ್ನ ಮದುವೆಯಾದಾಗಲೂ ನನಗೆ ತಪ್ಪು ಎಂದೆನಿಸಿರಲಿಲ್ಲ. ಯಾರಿಂದಲೋ ತಿಳಿಯದು ಈ ರೋಗ ನನಗಂಟಿಕೊಂಡಿತು. ತಿಳಿದ ಮೇಲೆ ಹುಚ್ಚನಂತಾದೆ. ನನ್ನದೇ ಸ್ಥಿತಿಯಲ್ಲಿದ್ದ ಭಾಸ್ಕರನ್ ಪರಿಚಯವಾಯಿತು. ಮೊದಲು ನಿನಗೆ ಬರೆದು ವಿಷಯ ತಿಳಿಸಿ ಡಿವೋರ್ಸ್ ಮಾಡೋಣ ಎಂದುಕೊಂಡೆ. ಆದರೆ ಒಂಟಿಯಾಗಿ ಇರುವುದು ನನಗೆ ಬಹಳ ಕಷ್ಟ. ಮುಂದೆ ಕೇಳಲಾಗಲಿಲ್ಲ ನನಗೆ. ನಿಲ್ಲಿಸು. ನಿನಗೆ ಒಬ್ಬಳ ಜೊತೆ ಬೇಕು ಎಂದು ನನ್ನ ಜೀವನ ಹಾಳು ಮಾಡಿದೆಯಾ? ನಿನಗೆ ಆ ಹಕ್ಕು ಕೊಟ್ಟವರಾರು? ನಿನಗೆ ಎಂದಿನಿಂದ ಇದೆ ಈ ಕಾಯಿಲೆ? ನನಗೆ ಗೊತ್ತಾಗಿದ್ದು 6 ತಿಂಗಳ ಕೆಳಗೆ. ನೋಡು ಮಮತಾ, ಈಗ ಆಗಿದ್ದು ಆಗಿ ಹೋಯಿತು. ಈ ಕಾಯಿಲೆಯಿಂದ ನಾವೇನೂ ಸತ್ತು ಹೋಗುವುದಿಲ್ಲ. 10-15 ವರ್ಷ ಇಲ್ಲ ಇನ್ನೂ ಹೆಚ್ಚು ವರ್ಷಗಳು ಬದುಕಿರಬಹುದು. ನನ್ನೊಂದಿಗೆ ನೀನು 15 ದಿನ ಸಂಸಾರ ಮಾಡಿರುವೆ. ನಿನಗೂ HIV ಇನ್ಫೆಕ್ಷನ್ ಆಗಿರೋ ಚಾನ್ಸಸ್ ಇದೆ. ಮುಂದೆ ನಿನಗೂ ಏಡ್ಸ್ ಬಂದೇ ಬರುತ್ತೆ. ಈಗ ನೀನು ನನ್ನ ಬಿಟ್ಟು ಹೋದರೂ ಏನು ಮಾಡಬಲ್ಲೆ? ತಿರುಗಿ ಮದುವೆಯಾಗುವೆಯಾ? ಭಾರತಕ್ಕೆ ಹಿಂತಿರುಗಿ ಏನು ಮಾಡುವಿ? ಅಲ್ಲಿ ಎಲ್ಲರೂ ಕೇಳುವ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸುವಿ? ಭಾರತದಲ್ಲಂತೂ ನಿನ್ನನ್ನು ಸಮಾಜದಿಂದಲೇ ಹೊರಗೆ ಹಾಕಿಬಿಡುವರು. ಎಲ್ಲರೂ ನಿನ್ನನ್ನು ಅಸ್ಪೃಶ್ಯಳ ಹಾಗೆ ನೋಡುತ್ತಾರೆ. ಏನು ಮಾಡ್ತಿ? ನನ್ನೊಂದಿಗೆ ಇದ್ದು ಬಿಡು. ಮಕ್ಕಳು ಬೇಡ, ಏನು ಬೇಡ. ಇರುವಷ್ಟು ದಿನ ಜೊತೆಯಾಗಿ ಇರುವ. ಅಚ್ಚರಿಯಿಂದ ಅವನತ್ತಲೇ ನೋಡಿದೆ. ನನ್ನೊಂದಿಗೆ ಅವನು ಇಷ್ಟೊಂದು ಮಾತನಾಡಿದ್ದು ಇದೇ ಮೊದಲು. ಎಷ್ಟು ಪ್ಲ್ಯಾನ್ ಮಾಡಿದ್ದಾನೆ. ಒಂಟಿಯಾಗಿ ಇರಲಿಕ್ಕಾಗದೆ ಆ ಕೆಟ್ಟ ಕಾಯಿಲೆಯನ್ನು ನನಗೂ ಬರೆಸಿ ನನ್ನ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಹವಣಿಸಿದ್ದಾನೆ. ಇಲ್ಲ, ಸತ್ತರೂ ಸರಿ, ಈ ನೀಚನೊಂದಿಗೆ ಇರಕೂಡದು. ನಿಮ್ಮ ಜೊತೆ ಈ ಮನೆಯಲ್ಲಿ ಬಂದಿಯಾಗಿ ನನ್ನನ್ನು ಹೋಗಲು ಬಿಡು. ಈ ಜನ್ಮದಲ್ಲಿ ನಿನ್ನ ಮುಖ ತಿರುಗಿ ನೋಡಲ್ಲ ನಾನು. ಎಷ್ಟು ಕೊಬ್ಬು ನಿನಗೆ! ಅವನು ಧಾವಿಸಿ ನನ್ನ ಬಳಿ ಬರುವುದಕ್ಕೂ ಪೊಲೀಸರು ಬಾಗಿಲು ಒಡೆದು ಒಳಬರುವುದಕ್ಕೂ ಸರಿ ಹೋಯಿತು. ಈಗ ರಿಪೋರ್ಟ್ ನೆಗೆಟಿವ್ ಬಂದಿದೆ, ಡಾಕ್ಟರ್ ತಮ್ಮ ಚೇರಿನ ಮೇಲೆ ಕೂರುತ್ತಾ ಹೇಳಿದರು. ಅಂದರೆ ನನಗೆ ಈ ಕಾಯಿಲೆ ಇಲ್ವಾ ಡಾಕ್ಟ್ರೇ? ಆತಂಕದಿಂದ ಮುಂದೆ ವಾಲಿದೆ. ದೇವರೇ, ಇಲ್ಲ ಎಂದು ಬಿಡಲಿ ಎಂದು ಪ್ರಾರ್ಥಿಸಿಕೊಂಡೆ. ಕಳೆದ 4 ದಿನದಿಂದ ಅನುಭವಿಸುತ್ತಿರುವ ಈ ಮನೋವೇದನೆ ನನ್ನ ಶತ್ರುವಿಗೂ ಬೇಡ. ಸಾರಿ ಟು ಡಿಸ್ಕರೇಜ್ ಯು. ಇದು ಬಹಳ ಕೆಟ್ಟ ಕಾಯಿಲೆ. ಈಗ ಇಲ್ಲ ಅಷ್ಟೇ.
ಯಾಕೆಂದರೆ ನೀವು ತುಂಬ ಬೇಗ ಪರೀಕ್ಷೆ ಮಾಡಿಸಿಕೊಂಡಿದ್ದೀರಾ. 3 ತಿಂಗಳು ಬಿಟ್ಟುಕೊಂಡು ಮತ್ತೊಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳಿ. ಆಗ ಏನು ರಿಸಲ್ಟ್ ಬರುತ್ತೆ ನೋಡುವ. ಆಗ ಇನ್ಫೆಕ್ಷನ್ ಇದೆ ಎಂದು ಬಂದರೆ? ಬರದೇನೂ ಇರಬಹುದು. ಬಂದರೂ ಈ ಇನ್ಫೆಕ್ಷನ್ ಇದೆ ಎಂದ ಕೂಡಲೇ ಏಡ್ಸ್ ಕಾಣಿಸಿಕೊಳ್ಳುವುದಿಲ್ಲ. 1ರಿಂದ 10 ವರ್ಷಗಳವರೆಗೆ ಯಾವಾಗ ಬೇಕಾದರೂ ಈ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಮತ್ತೆ ಪ್ರದೀಪನಿಗೆ 6 ತಿಂಗಳ ಹಿಂದೆ ಒಮ್ಮೆಗೆ ಏಡ್ಸ್ ಎಂದು ತಿಳಿಯಿತಂತೆ. ಹಾಗೂ ಆಗಬಹುದು. ಈ ಇನ್ಫೆಕ್ಷನ್ ಆಗಿರಬಹುದು ಎಂದು ಅನುಮಾನದಿಂದ ನೀವು ಬೇಗ ನನ್ನಲ್ಲಿಗೆ ಬಂದಿರಿ. ಅನುಮಾನವಿಲ್ಲದವರು ಹಾಗೆಯೇ ಇದ್ದು ಬಿಡುತ್ತಾರೆ. ಕಾಯಿಲೆಯ ಚಿಹ್ನೆಗಳು ಕಾಣಿಸಿಕೊಂಡಾಗಲೇ ಅವರು ಡಾಕ್ಟರಲ್ಲಿಗೆ ಬರುವುದು. ಜೊತೆಗೆ ನೀವು ಪ್ರದೀಪ್ ಹೇಳಿದ್ದೆಲ್ಲ ನಿಜ ಎಂದು ನಂಬುವ ಅವಶ್ಯಕತೆ ಇಲ್ಲ. ಅವನು ನಿಮಗೆ ಸಾಕಷ್ಟು ಸುಳ್ಳು ಹೇಳಿದ್ದಾನೆ. ಹೆಚ್ಚಾಗಿ ಏಷ್ಯಾದಿಂದ ಇಲ್ಲಿಗೆ ಬಂದವರು ಪಂಜರದಿಂದ ಬಿಟ್ಟ ಹಕ್ಕಿಯ ಹಾಗೆ ಇಲ್ಲಿಯ ಮುಕ್ತ ಜೀವನಕ್ಕೆ ಆಕರ್ಷಿತರಾಗುತ್ತಾರೆ. ಹೆತ್ತವರದಾಗಲಿ ಸಮಾಜದ್ದಾಗಲಿ ಯಾವುದೇ ಕಟ್ಟುಪಾಡಿಲ್ಲದೆ ಹಾಳಾಗುತ್ತಾರೆ. ನಿಮ್ಮನ್ನು ಕಂಡರೆ ನನಗೆ ಬಹಳ ಬೇಸರವಾಗುತ್ತದೆ. ಯಾವುದೇ ಸುಳಿವಿಲ್ಲದೆ ಇಲ್ಲಿರುವ ಗಂಡನನ್ನು ಕೂಡಲು ಅಪ್ಪ ಅಮ್ಮ ಬಂಧು ಬಳಗ ಕೆಲಸ ದೇಶ ಎಲ್ಲವನ್ನೂ ಬಿಟ್ಟು ಬಂದಿರುವಿರಿ. ನಿಮ್ಮಂಥವರಿಗೆ ಹೀಗಾಗಬಾರದು. ಈಗೇನು ಮಾಡಬೇಕೆಂದು ನಿರ್ಧರಿಸಿರುವಿರಿ? ನನಗೆ ಗೊತ್ತಿಲ್ಲ ಡಾಕ್ಟ್ರೇ. ನನಗೇನಾದರೂ ಪಾಯ್ಸನ್ ಕೊಟ್ಟು ಬಿಡಿ. ನಾನು ಸಾಯಬೇಕು ಅಷ್ಟೇ. ಆತ್ಮೀಯವಾಗಿ ಮಾತನಾಡಿಸಿದ ಆ ಡಾಕ್ಟರ್ ಅವರ ಟೇಬಲಿನ ಮೇಲೆ ತಲೆಯಿಟ್ಟು ಜೋರಾಗಿ ಅಳಲಾರಂಭಿಸಿದೆ. ಡಾಕ್ಟರ್ ಅವರ ಚೇರಿನಿಂದ ಎದ್ದು ನನ್ನ ಬಳಿ ಬಂದು ಬೆನ್ನು ಸವರಿದರು. ನೋ ನೋ, ಧೈರ್ಯ ತಂದುಕೊಳ್ಳಿ. ಸಾವು ಪರಿಹಾರವಲ್ಲ. ಏನು ಮಾಡಲಿ? ನಾನು ಹಿಂತಿರುಗಿ ಹೋಗಿ ನನ್ನ ಜನರಿಗೆ ಹೇಗೆ ಮುಖ ತೋರಿಸಲಿ? ಅವರ ಕುಹಕ ವ್ಯಂಗ್ಯ ಎದುರಿಸಲಾರೆ. ಸಮಾಜದಿಂದ ದೂರವಾಗಿ ಬಾಳಲಾರೆ. ಇಲ್ಲಿರಲೂ ಆಗುವುದಿಲ್ಲ. ಬಂದು 15 ದಿವಸದಲ್ಲೇ ಗಂಡನ್ನ ಬಿಟ್ಟ ನನಗೆ ಇಲ್ಲಿರಲು ಸರ್ಕಾರ ಅನುಮತಿ ಕೊಡುವುದಿಲ್ಲವಂತೆ. ಇಲ್ಲಿ ಇರುವುದಾದರೂ ಹೇಗೆ? ಏನು ಓದಿದ್ದೀರಿ? ಅಕೌಂಟೆನ್ಸಿಯಲ್ಲಿ ಮಾಸ್ಟರ್ ಡಿಗ್ರಿ ತಗೊಂಡಿದ್ದೀನಿ. ಓ ಗಾಡ್, ಈ ಹಾಸ್ಪಿಟಲ್ ಆಫೀಸ್ನಲ್ಲಿ ಏನಾದರೂ ಕೆಲಸ ಕೊಡಿಸಬಹುದೇನೋ ನೋಡಿ ಎಂದು ಶಿಫಾರಸು ಮಾಡ್ತೀನಿ. ಇಲ್ಲಿ ಇರಲು ಒಪ್ಪುವಂತೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋಣ. ಆದರೆ ಯಾರೊಂದಿಗೂ ದೈಹಿಕ ಸಂಬಂಧ ಬೆಳೆಸಿಕೊಳ್ಳುವುದಿಲ್ಲ ಎಂದು ನನಗೆ ಆಶ್ವಾಸನೆ ಕೊಡಬೇಕು. ನಿಧಾನವಾಗಿ ಹೇಳಿದರು. ಬಿಟ್ಟ ಕಣ್ಣು ಬಿಟ್ಟುಕೊಂಡು ಅವರತ್ತಲೇ ನೋಡಿದೆ. ಕಣ್ಣಿನಿಂದ ಹರಿಯುತ್ತಿದ್ದ ನೀರಿನ ಪರಿವೇ ಇಲ್ಲದೆ. ನಿಜವಾಗಿ ನೀರಿನಲ್ಲಿ ಮುಳುಗುತ್ತಿದ್ದವನಿಗೆ ಹುಲ್ಲುಕಡ್ಡಿ ಆಸರೆ ಎಂಬಂತೆ. ಆದರೆ ನನಗೆ ಆ ಕಾಯಿಲೆ ಬಂದು ಬಿಟ್ಟರೆ? ಅದನ್ನು ದೇವರಿಗೆ ಬಿಡೋಣ. ಈಗಲಿಂದ ಆ ಯೋಚನೆ ಏಕೆ? ಸದ್ಯಕ್ಕೆ ಇಲ್ಲ, ಬರದೆಯೂ ಇರಬಹುದು. ಕಣ್ಣೀರು ಒರೆಸಿಕೊಳ್ಳಿ, ದೇವರನ್ನು ನಂಬೋಣ. ನಾನು ಚಿಕ್ಕಂದಿನಿಂದ ಬಹಳ ಇಷ್ಟಪಟ್ಟು ಅನುಭವಿಸಿಕೊಂಡು ಹಾಡುವ ಹಾಡು ನೆನಪಾಯಿತು. ಕರುಣಾಳು ಬಾ ಬೆಳಕೆ, ಮುಸುಕಿದೀ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ನಮಸ್ಕಾರ. ಈ ಕತೆ ನಾನು ಬರೆದಿದ್ದು ಕೂಡ ಒಂದು ಸುದ್ದಿಯನ್ನು ಓದಿ. ಇದು ನಾನು ಆಗಲೇ ಹೇಳಿದಂತೆ 1993ರಲ್ಲಿ ಬರೆದ ಕತೆ. ಆವಾಗ ಇದು 92ರಲ್ಲೋ 93 ಬಿಗಿನಿಂಗಲ್ಲಿ ಈ ಸುದ್ದಿ ಓದಿದ್ದೆ. ಈ ಥರ ಬೇರೆಯವ್ರಿಗೆ ಇನ್ಫೆಕ್ಟ್ ಮಾಡಿಬಿಡೋದು, ಆಮೇಲೆ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಏಡ್ಸ್ ಅಂತ ಒಂದು ದೊಡ್ಡದಾಗಿ ಒಂದು ಮನೆಯ ಗೋಡೆಯ ಮೇಲೆ ಗೀಚಿದ್ದರು ಎಂಬುದೇ ಸುದ್ದಿಯಾಗಿತ್ತು. ಆ ಸುದ್ದಿಯನ್ನಿಟ್ಟುಕೊಂಡು ಈ ಕತೆ ಹೆಣೆದಿರುವುದು. ತುಂಬ ಕಾಡುತ್ತದೆ. ನಾವು ಅನುಭವಿಸೋದಿರಲಿ, ಬೇರೆ ಯಾರಿಗೂ ನಮ್ಮ ಕಷ್ಟ ಬೇಡಪ್ಪ ಅಂತ ಅಂದುಕೊಳ್ಳೋ ಜನ ಇರಬೇಕಾರೆ, ನನಗೆ ಕಷ್ಟ ಆಯಿತು, ನನ್ನ ಕಷ್ಟದಲ್ಲಿ ಜೊತೆಗಿರೋಕ್ಕೆ ಇನ್ನೊಬ್ಬರು ಇರಲಿ ಎಂಬುದಕ್ಕೆ ಸ್ವಾರ್ಥತೆಯಿಂದ ಇನ್ನೊಬ್ಬರಿಗೆ ಇನ್ಫೆಕ್ಟ್ ಮಾಡಬಹುದು ಎಂದು ಮಾಡುವ ಮನಸ್ಥಿತಿ ಒಬ್ಬ ಮನುಷ್ಯ ತಲುಪುತ್ತಾನೆ ಎಂದರೆ ಅದಕ್ಕಿಂತ ಘೋರ ಇನ್ನೊಂದಿಲ್ಲ. ಮೊಬೈಲ್ ಫೋನ್ ಇಲ್ಲದ
ಕಾಲದಲ್ಲಿ ಬರೆದ ಕತೆ. ಆ ಕಾಲಘಟ್ಟವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ಕಥೆಯನ್ನು ಕೇಳಬೇಕು. ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಪ್ರಕಟಗೊಂಡಿತ್ತು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಇದೆ. ನನ್ನ ಇತರೆ ಕಥೆಗಳನ್ನು ನನ್ನ ಚಾನಲ್ನಲ್ಲಿ ಕೇಳಿ, ಬೇರೆಯವರಿಗೂ ಹೇಳಿ. ನಮಸ್ಕಾರ.